ಇನ್ನು ಮುಂದೆ ನಿಮ್ಮ ನೆಚ್ಚಿನ ಧಾರಾವಾಹಿಗಳ ಫುಲ್ ಎಪಿಸೋಡ್ಗಳು ಸನ್ ನೆಕ್ಸ್ಟ್ ಆಪ್ನಲ್ಲಿ ಮಾತ್ರ. ನಂದಿನಿ, ಏನ್ ಮಾವ? ರಾವಣ್ ಬೈ ಯಾಕೋ ಫೋನ್ ಮಾಡ್ತಾ ಇದಾರಲ್ಲ? ಅತ್ತಿಗೆ ಬಗ್ಗೆ ಕೇಳಕ್ಕಿರ್ಬೇಕು, ಅದೇನು ಅಂತ ಕೇಳಿ. ಹಲೋ ರಾವಣ್ ಬೈ, ನಾನ್ ಹೇಳೋದನ್ನ ಗಮನ ಇಟ್ ಕೇಳಿ. ಹೇಳಿ ರಾವಣ್ ಸರ್. ರಾಕಿಗೆ ವನಜನ್ ಬಗ್ಗೆ ಡೌಟ್ ಬಂದಿದೆ. ಅವಳಿಗೂ ರಮ್ಯನ್ಗೂ ಏನ್ ಸಂಬಂಧ, ಏನ್ ದ್ವೇಷ ಅಂತ ಹುಡುಕ್ತಾ ಇದ್ದಾನೆ. ನನ್ನ ಹತ್ರ ಬಂದು ಕೇಳ್ದ, ನಾನ್ ನಿಮ್ ಹತ್ರ ಕಳಿಸ್ತಾ ಇದ್ದೀನಿ. ಅಯ್ಯೋ ದೇವ್ರೆ, ನನಗೇನು ಗೊತ್ತು? ನಾನ್ ಹೇಳಿದ್ದನ್ನೇ ಅದನ್ನೇ ಅವನ ಹತ್ರ ಹೇಳಿ. ವನಜ ಒಂದ್ ಕಾಲದಲ್ಲಿ ಶಿವಗಾಮಿ ಹತ್ರ ಕೆಲಸ ಮಾಡ್ತಿದ್ಲು. ಆಫೀಸ್ ವರ್ಕರ್ ಅನ್ನೋ ಹೆಸರಲ್ಲಿ ಕ್ರಿಮಿನಲ್ ಅವಳು. ಶಿವಗಾಮಿ ಸುಮಾರು ಕೆಲಸಗಳನ್ನ ಅವಳನ್ನ ಬಳಸಿ ಶತ್ರುಗಳನ್ನ ಮುಗಿಸಿದಾಳೆ. ಈ ವಿಷಯನ ನೀವಿನ್ನೂ ಮಸಾಲೆ ಪೆಪ್ಪರ್ ಹಾಕಿ ರಾಕಿ ನಂಬೋ ತರ ಈ ವಿಷಯ ಹೇಳ್ತೀರಾ? ಅಷ್ಟೇ ತಾನೆ, ಹೇಳ್ತೀನಿ ಬಿಡಿ. ಹಾಗಂತ ಅತಿಯಾಗಿ ಮಾತಾಡಕ್ ಹೋಗ್ಬೇಡಿ. ಅವನ್ಗೆ ವಿಷಯ ಸತ್ಯ ಅನ್ನಿಸ್ಬೇಕು. ಕತೆ ಕಟ್ತಿದ್ದೀರಾ ಅಂತ ಅನ್ಸ್ಬಾರ್ದು. ಅಯ್ಯಯ್ಯ, ನಾ ಕರೆಕ್ಟಾಗಿ ಮಾತಾಡ್ತೀನಿ ಬಿಡಿ. ಹುಷಾರು. ಆಯ್ತು ರಾವಣ್ ಬಾಯ್. ಏನಂತೆ ಮಾವ? ರಾಕಿ ನನ್ನ ನೋಡಕ್ ಬರ್ತಾನಂತೆ. ವನಜಾ ಬಗ್ಗೆ ಏನೋ ಮಾತಾಡ್ಬೇಕಂತೆ. ಅವನ್ ಕೇಳಿದ್ರೆ ಏನ್ ಹೇಳ್ಬೇಕು ಅಂತ ರಾವಣ್ ನನ್ನ ಹತ್ರ ಹೇಳಿದ್ರು. ಏನ್ ಹೇಳ್ಬೇಕಂತೆ? ರಾಕಿಗೆ ಹೇಳ್ತೀನಲ್ಲ, ಆವಾಗ್ಲೇ ಒಟ್ಟಿಗೆ ಕೇಳಿಸ್ಕೊ. ಮಾವ, ನೀನ್ ಇದೆಯಲ್ಲ, ಎನರ್ಜಿ ವೇಸ್ಟ್ ಮಾಡ್ಕೊಂಬಾರ್ದಮ್ಮ. ನಡಿ. ಹಲೋ, ಹೇಳೋ ರಾಕಿ. ಅಲ್ಲಿಗೆ ಬರ್ತೀನಿ. ಆಯ್ತು. ರಾಕಿ ಶಿವಗಾಮಿನ ಟಾರ್ಗೆಟ್ ಮಾಡ್ತಾನೆ. ಪೊಲೀಸ್ನವರು ರಾಕಿನ ಟಾರ್ಗೆಟ್ ಮಾಡ್ತಾರೆ. ಇದರಿಂದ ನನ್ನಿಬ್ರು ಶತ್ರುಗಳು ಕ್ಲೋಸ್. ಏನಂತೆ ಕಮಲಮ್ಮ? ಪಾಪ ಮನ್ಸಿಗೆ ತುಂಬಾ ಬೇಜಾರು ಮಾಡ್ಕೊಂಡ್ಬಿಟ್ಟಿದ್ದಾರೆ. ಹೀಗೆ ಪದೇ ಪದೇ ಹೋಗಿ ನಾವು ಕರೆದ್ರೆ ಅವ್ರು ಇನ್ನೂ ಬೇಜಾರು ಮಾಡ್ಕೊಂಡ್ಬಿಡ್ತಾರೆ. ಒಂದು ಕೆಲಸ ಮಾಡೋಣ, ಅವ್ರ ಪಾಡಿಗೆ ಅವ್ರನ್ನ ಸಂಜೆವರೆಗೂ ಬಿಟ್ಬಿಡೋಣ. ಆಮೇಲೆ ಮನ್ಸಿಗೆ ಸಮಾಧಾನ ಮಾಡಿಕೊಂಡು ಅವರೇ ಬರ್ತಾರೆ. ಬಂದ. ಹೇಗಿದೆ ರಾಕಿ? ಹೇಗೋ ಇದ್ದೀನಿ. ರಮ್ಯಾ ಅವ್ರಿಗೆ ಹಾಗಾದ್ಮೇಲೆ ರಾಕಿ ಅವರು ತುಂಬಾ ಡಿಸ್ಟರ್ಬ್ ಆಗಿದ್ದಾರೆ. ಪಾಪ ನಂಬ್ಸಿ ಕುತ್ಕೆ ಕುಯ್ದ್ಬಿಟ್ರು. ಅದ್ರ ಬಗ್ಗೆನೇ ಮಾತಾಡೋಣ ಅಂತ ಬಂದೆ. ವನಜಾ ಬಗ್ಗೆ ನಮ್ಮ ಬಾಸ್ ಹತ್ರ ಕೇಳಿದೆ. ನಿಮ್ಮ ಹತ್ರ ಕೇಳಿದ್ರೆ ಎಲ್ಲ ಡೀಟೇಲ್ ಸಿಗುತ್ತೆ ಅಂದ್ರು, ಅದಕ್ಕೆ ಬಂದೆ. ವನಜಾ ಒಂದು ಕಾಲದಲ್ಲಿ ಶಿವಗಾಮಿ ಹತ್ರ ಕೆಲಸ ಮಾಡ್ತಾ ಇದ್ಲು. ಎಂಪ್ಲಾಯಿ ಅನ್ನೋ ಹೆಸರಲ್ಲಿ ಇದ್ದಿದ್ದ ಕ್ರಿಮಿನಲ್ ಅವಳು. ಶಿವಗಾಮಿ ಅವಳು ಸುಮಾರು ಶತ್ರುಗಳನ್ನ ನಾಶ ಮಾಡಕ್ಕೆ ಈ ವಂಜ ಅನ್ನೋ ನಿಯತ್ ನಾಯಿಗಳನ್ನ ಇಟ್ಕೊಂಡೇ ಮುಗಿಸ್ತಾ ಇದ್ಲು.
ಸಾವಿರಾರು ಕೋಟಿ ಆಸ್ತಿ ಇಟ್ಕೊಂಡು ಅದನ್ನ ಮೇಂಟೈನ್ ಮಾಡೋದಂದ್ರೆ ಸುಮ್ನೆ ಅಲ್ಲ. ರಾವಣ್ ಸರ್ ಜೊತೆ ಇರೋ ನಿಮ್ಗೆ ಇದೆಲ್ಲ ಗೊತ್ತಿರ್ಬೇಕಲ್ಲ. ರಾವಣ್ ಸರ್ ಓಪನ್ ಆಗಿ ಮಾಡ್ತಾರೆ, ಆದ್ರೆ ಇವಳು ಎಲ್ಲದನ್ನು ಒಳಗೊಳಗೆ ಮಾಡ್ತಾಳೆ. ಕೆಲವು ಶ್ರೀಮಂತರು, ದಾನಿಗಳು, ಸಮಾಜ ಸೇವಕರು ಅಂತ ತೋರಿಸ್ಕೊಂತಾರೆ, ಆದ್ರೆ ಅವರು ನಿಜ ಜೀವನದಲ್ಲಿ ಆತರ ಇರೋದಿಲ್ಲ. ಶಿವಗಾಮಿ ಒಬ್ಬೊಬ್ಬರು ಶತ್ರುಗಳ್ನು ಒಂದೊಂದು ರೀತಿ ಕೊಲೆ ಮಾಡ್ತಾ ಇದ್ಲು. ಕೆಲವ್ರನ್ನ ಪೊಲೀಸ್ ಮೂಲಕ ಡೀಲ್ ಮಾಡ್ತಾ ಇದ್ಲು, ಕೆಲವ್ರನ್ನ ರೌಡಿಗಳ ಮೂಲಕ ಡೀಲ್ ಮಾಡ್ತಾ ಇದ್ಲು, ಇನ್ನು ಕೆಲವ್ರನ್ನ ವಂಜ ಅಂತ ನಿಯತ್ತಿರೋ ನಾಯಿಗಳನ್ನ ಇಟ್ಕೊಂಡು ಡೀಲ್ ಮಾಡಿಸ್ತಾ ಇದ್ಲು. ವನಜ ಏನ್ ಕಮ್ಮಿ ಕೊಲೆ ಮಾಡಿಲ್ಲ. ಈ ಸರ್ತಿ ಶಿವಗಾಮಿ ಸಿಕ್ಕಾಕೊಂಡ್ಲಲ್ಲ, ಅವಳನ್ನ ಒಳಕಾಕ್ಸಿ ಇವಳು ಆಚೆ ಬಂದಿದ್ದು. ಇಲ್ಲ ಅಂದ್ರೆ ಈ ವಿಷಯನೇ ಆಚೆ ಬರ್ತಾ ಇರಲಿಲ್ಲ. ಏನ್ ಯೋಚನೆ ಮಾಡ್ತಾ ಇದೀಯ ರಾಕಿ? ಹಾಂ, ಜನ ಯಾವ ಥರ ಇರ್ತಾರೆ ಅಂತ ಯೋಚನೆ ಮಾಡ್ತಾ ಇದ್ದೆ. ಸರಿ, ನಾನಿನ್ ಬರ್ತೀನಿ. ಏನ್ ಮಾವ, ನಾವ್ ಹೇಳಿದ್ದೆಲ್ಲ ಇವನು ನಂಬಿಟ್ನಾ? ನಾವು ಹೇಳೋದು ಹೇಳಿದ್ದೀವಿ, ಮುಂದಕ್ಕೆ ಏನಾಗುತ್ತೋ ನೋಡೋಣ. ರೂಪಾ, ಇಷ್ಟೊಂದು ಇಬ್ನಿ ಸುರಿತಾ ಇದೆ, ಈ ಚಳಿಲಿ ಏನ್ ಮಾಡ್ತಾ ಇದ್ದಾರೆ? ಇವ್ರಿಗೆ ಹುಷಾರ್ ಗಿಷಾರ್ ತಪ್ಪೋದ್ರೆ ಏನ್ ಮಾಡೋದು? ಹೇಳಿದ ಮಾತೇ ಕೇಳಲ್ವಲ್ಲ. ರೂಪಾ, ಒಂದ್ ಕೆಲ್ಸ ಮಾಡು, ಆ ರಗ್ಗೋ ಶಾಲೋ ಏನಾದ್ರು ಇದ್ರೆ ತಗೊಂಬಾ. ಸರಿ ಕಮಲಮ್ಮ. ಏನ್ ಮಾಡೋದು ಇವ್ರಿಗೆ? ಅಯ್ಯೋ ಶಾಂಭವಿ, ಬಾ. ಅಮ್ಮವ್ರೆ, ಚಳಿ ತುಂಬಾ ಆಗ್ತಾ ಇದೆ, ಜ್ವರ ಬಂದ್ಬಿಡುತ್ತೆ. ಒಳಗ್ ಬನ್ನಿ ಅಮ್ಮವ್ರೆ, ಅಲ್ಲಿ ಮಲ್ಕೊಳ್ಳೋರಂತೆ. ಸಾಯಕ್ಕಂತ ಹೊರಟವಳಿಗೆ ಜ್ವರ ಬರೋದು ದೊಡ್ಡ ವಿಷಯನ ಕಮಲಮ್ಮ. ನನ್ಗೆ ಊಟ, ತಿಂಡಿ, ನಿದ್ದೆ ಏನು ಬೇಡ. ಯಾಕೆ ಹೀಗೆಲ್ಲ ಮಾತಾಡ್ತೀರ ಅಮ್ಮವ್ರೆ? ದಯವಿಟ್ಟು ಒಳಗಡೆ ಬಂದು ಮಲ್ಕೊಳ್ಳಿ. ಇಲ್ಲ, ನಾನ್ ಬರಲ್ಲ. ನನ್ಗೆ ನನ್ ಮಗಳು ಬೇಕು ಅಷ್ಟೇ. ಎಷ್ಟ್ ಸಲ ಹೇಳೋದು ನನ್ನನ್ನ ನನ್ ಪಾಡಿಗೆ ಬಿಟ್ಬಿಡಿ ಅಂತ? ನಿಮ್ಮ ಕೆಲ್ಸ ಏನಿದ್ಯೋ ಅಷ್ಟನ್ ಮಾತ್ರ ಮಾಡಿ. ಅಧಿಕ ಪ್ರಸಂಗತನ ನನ್ನ ಹತ್ರ ತೋರ್ಸಕ್ ಹೋಗ್ಬೇಡಿ. ಸಾಂತ್ವನ ಅನ್ನೋ ಹೆಸರಲ್ಲಿ ನನ್ಗೆ ಹಿಂಸೆ ಕೊಡ್ಬೇಡಿ. ಸಾಕಾಗ ಹೋಗಿದೆ ನನ್ಗೆ. ದಯವಿಟ್ಟು ಯಾರು ನನ್ ವಿಷಯಕ್ಕೆ ಬರಕ್ ಹೋಗ್ಬೇಡಿ. ನಿಮ್ ಕೆಲ್ಸ ಏನಿದ್ಯೋ ಅದನ್ನ ನೋಡ್ಕೊಳ್ಳಿ. ನನ್ ಕಣ್ಮುಂದೆನೂ ಯಾರು ಇರ್ಬೇಡಿ. ಹೊರಟೋಗಿ.